ಬಟ್ ನಿಮ್ಮ ರೌಂಡ್ ಆಫ್ ಒಂದು ಲೈನ್ ಹೇಳೇ ಬಿಡ್ತೀನಿ ನಿಮಗೆ. ಇವರು ವಿಷ್ಣುವರ್ಧನ್ ಅಭಿಮಾನಿ ಅಂದ್ರು. ಅಲ್ಲ ರೀ, ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು. ನಮ್ಮಪ್ಪ ಯಾವಾಗ್ಲೂ ಅವ್ರನ್ನ ದೊಡ್ಡ ಅಣ್ಣ ದೊಡ್ಡ ಮಗ ಅಂತ ಹೇಳೋರು, ಅಂದ್ರೆ ನನ್ನ ಅಣ್ಣ ಅವರು ಅಲ್ವಾ. ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು, ಫಸ್ಟ್ ಶಾಟ್ ನಾನು ಆಕ್ಟ್ ಮಾಡಿದ್ದು ರಾಜ್ಕುಮಾರ್ನ ಅಪ್ಪ ಅಂತ ಕರೆದೆ ನಾನು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದು ನಾನು. ಸೊ ಆ ಥರ ನಾನು ಏನಾದ್ರೂ ಇಷ್ಟು ದೂರ ಬಂದಿದ್ರೆ, ಏನಾದ್ರೂ ಹೆಸರು ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದಷ್ಟು ಇವ್ರುಗಳ ಮಧ್ಯ ಬೆಳೆದು ಇವ್ರ ತೊಡೆಗಳ ಮೇಲೆ ಕೂತು ಬೆಳ್ಕೊಂಡ್ ಬಂದಿರೋ ನಾನು ಏನು ಕಲ್ತೇ ಇಲ್ಲ ರೀ. ಸ್ಕೂಲ್ಗೆ ಹೋಗಿಲ್ಲ ನಾನು, 6ನೇ ಕ್ಲಾಸೇ ಫೇಲ್. ನಾನು 6ನೇ ಕ್ಲಾಸಲ್ಲಿ ನಾನು, ನಮ್ಮ ಅಕ್ಕ, ನನ್ನ ತಂಗಿ 3 ಜನ 6ನೇ ಕ್ಲಾಸಲ್ಲಿ ಕೂತಿದ್ವಿ ನೋಡಿ. ಅಲ್ಲಿಂದನೇ ನಮ್ಮ ಫ್ಯಾಮಿಲಿಯಲ್ಲಿ ಕ್ರೇಜಿನೆಸ್ ಸ್ಟಾರ್ಟ್ ಆಗೋಯ್ತು. ನಾನು ಇನ್ನು ಸ್ಕೂಲ್ಗೆ ಹೋಗೋಗಿಲ್ಲ, ನನ್ನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲೇ ಕೂರಿಸೋರು. ನನಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತು ಟೀಚರ್ಗೆ, ಆದರೂ ಫಸ್ಟ್ ಬಂದು ಕೇಳೋದೆ ರವಿಚಂದ್ರನ್ ಇದಕ್ಕೆ ಉತ್ತರ ಹೇಳು ಅಂತ. ನನಗೆ ಬೇಜಾರಾಗ್ಬಿಟ್ಟು ಬೆಂಚ್ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಫಸ್ಟೇ. ನನಗೆ ಬರಲ್ಲ ಉತ್ತರ, ಅವ್ರು ಬಿಡೋದಿಲ್ಲ ನನಗೆ. ಕೊನೆಗೆ ಒಂದು ದಿವಸ ಏನಾಯ್ತು ಅಂದ್ರೆ, ಯಾಕೆ ಪ್ರತಿ ದಿವಸ ಬೈಸ್ಕೋಬೇಕು ಇವ್ರ ಕೈಲಿ, ಒಂದು ದಿವಸ ಓದ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಓದ್ಕೊಂಡು ಹೊಟ್ಟೋದೆ ನಾನು. ಏನ್ ಟೀಚರ್ ಪ್ರಶ್ನೆ ಕೇಳ್ತಾರೆ, ನಾವು ಇವತ್ತು ಉತ್ತರ ಕೊಡ್ತೀವಿ ಅಂತೇಳಿ ಫುಲ್ ಭಾಷಣ ಬಿಗಿದಿದ್ದೆ ನಾನು. ಆದರೂ ಟೀಚರ್ ಕೊನೆಯಲ್ಲಿ ಸ್ಟ್ಯಾಂಡ್ ಅಪ್ ಅಂದ ಬೆಂಚ್ ಅಂದು. ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದೆ, ಆದ್ರೆ ಅಷ್ಟು ಓದದ್ನಲ್ಲ ಅಂತ ಅವಳು ಟೀಚರ್ ಗುರುತಿಸ್ಲಿಲ್ಲ. ಅದರಲ್ಲೂ ಒಂದು ಚಿಕ್ಕ ತಪ್ಪು ಕಂಡಿಡ್ದು ಒಟ್ನಲ್ಲಿ ಬೆಂಚ್ ಮೇಲೆ ನಿಲ್ತ್ಕೊ ಅಂತ ಹೇಳ್ದು. ಅವತ್ತೇ ಲಾಸ್ಟ್ ಪುಸ್ತಕ ಮುಚ್ಚಿದವನು ಪುಸ್ತಕ ತೆಗೀಲೇ ಇಲ್ಲ ನಾನು. ಇನ್ನು ಈ ಊರಿನ ವಿಶೇಷ ಏನು ಗೊತ್ತಾ ನಿಮಗೆ, ನಾವು ಮಾತಾಡೋದೆಲ್ಲ ಪ್ರತಿಧ್ವನಿಸ್ತಾ ಇರುತ್ತೆ ನೋಡಿ. ನಾನು ಇಲ್ಲಿ ಮಾತಾಡೋದ್ರಲ್ಲಿ ವಾಪಸ್ ಕೊಡುತ್ತೆ. ಸೊ ನಾವು ಮಾಡಿರೋ ಪ್ರೇಮಲೋಕ 40 ವರ್ಷ ಆಗ್ತಾ ಬಂತು. ಆದ್ರೂ ಆ ಪ್ರೇಮಲೋಕ ಇವತ್ತಿಗೂ ನೆನಪಿಸ್ಕೋತಾರೆ. ಇವತ್ತು ಕಾಲೇಜ್ ಡೇ ನೆನಪಾಗುತ್ತೆ. ಇವತ್ತು ಇಲ್ಲಿ ತುಂಬಾ ಜನ ಪ್ರೇಮಲೋಕ ಆದ್ಮೇಲೆ ಹುಟ್ಟಿರೋದು ನೀವೆಲ್ಲ, ಅದು ನೆನಪಿಸುತ್ತೆ. ಅದು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ವಾಪಸ್ ರೀಬೌಂಡ್ ಆಗುತ್ತೆ. ಅದು 40 ವರ್ಷ ಅಲ್ಲ 60 ವರ್ಷ ಆದ್ರೂ ಉಳಿಸುತ್ತೆ ಅನ್ನೋದಕ್ಕೆ ಒಂದು ಪ್ರೇಮಲೋಕ ಸಾಕ್ಷಿ ಆಗುತ್ತೆ, ಒಂದು ಒಳ್ಳೆ ಕೆಲಸ ಸಾಕ್ಷಿ ಆಗುತ್ತೆ.